ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಿವರುದ್ರಪ್ಪ ಬಂದಿರೋದನ್ನ ನೋಡಿ ಶಂಕರ ತುಂಬ ಕೋಪ ಮಾಡಿಕೊಂಡು ಅವ್ರ ಹತ್ರ ಹೋಗ್ತಾ ಇರಬೇಕಾದ್ರೆ, ನೋಡಿ ಬ್ರದರ್, ಒಂದು ನಿಮಿಷ, ಇವಾಗ ಅವರು ಮಿನಿಸ್ಟರು ನಾರ್ಮಲ್ ಪರ್ಸನ್ ಅಲ್ಲ, ಹಾಗೆ ಅವ್ರನ್ನ ಸೇಫ್ಟಿನ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ, ಪ್ಲೀಸ್ ಸ್ವಲ್ಪ ಹುಷಾರಾಗಿ ಮಾತಾಡಿ ಅಂತ ಅಂದಾಗ, ಒಂದು ನಿಮಿಷ, ಯಾರು ಸಹ ಮಾತಾಡಬೇಡಿ ಅಂತ ತುಂಬ ಕೋಪದಿಂದ ಶಂಕರ ಹೇಳ್ತಿದ್ರೆ ಎಲ್ಲರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ. ಜೊತೆಗೆ ಶಿವರುದ್ರಪ್ಪ ಇಬ್ಬರಿಗೂ ತುಂಬ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಶಂಕರ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಆಗ ಗೌರಿ ಹೇಳ್ತಿರ್ತಾಳೆ, ನೋಡಿದ್ರ ನನ್ನ ಗಂಡನ ಕೋಪ ನೋಡಿದ್ರ, ಇಬ್ಬರು ಮುಖದಲ್ಲಿ ಭಯ ಎದ್ದೆದ್ದು ಕಾಣ್ತಾ ಇದೆ. ಅವ್ರು ಕೋಪ ಮಾಡಿಕೊಂಡು ಏನಾದರೂ ಮಾಡೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ ಅಂತ ಗೌರಿ ಹೇಳ್ತಾ ಇರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಇವಳು ಹೇಳೋದು ಕರೆಕ್ಟ್ ಇದೆ, ಶಂಕರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡೇ ಗನ್ಗೆ ತರಕ್ಕೆ ಹೋಗಿದ್ದಾನೆ ಅಂತ ಅನಿಸುತ್ತೆ. ಅವನು ತಂದು ನಮ್ಮನ್ನು ಶೂಟ್ ಮಾಡೋಕ್ಕೂ ಮುಂಚೆ ನಾವೇ ಇಲ್ಲಿಂದ ಎಸ್ಕೇಪ್ ಆಗೋಣ ಬಾರಪ್ಪಯ್ಯ ಅಂತ ಅಂದಾಗ, ಸುಮ್ಮನೆ ನಿಂತ್ಕೊಳ್ಳ ಅಂತ ಬೈತಾ ಇರ್ತಾನೆ. ಏನು ಗೌರವ, ಮನೆ ಬಾಗ್ಲಿಗೆ ಬಂದವ್ರನ್ನ ಇಲ್ಲಿ ನಿಂತ್ಕೊಂಡೇ ಮಾತಾಡಿಸ್ತಿದೆಯಲ್ಲ, ತಿರ್ಗಂಬರ್ಗ ಮಾತಾಡ್ತಿದೆಯಲ್ಲ, ಇದೇ ನಿನ್ನ ಸಂಪ್ರದಾಯ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನಾವು ಇಲ್ಲಿಂದ ಹೊರಟೋಗಲ್ಲ, ಯಾಕೆಂತಂದರೆ ಶಂಕರ ಎಷ್ಟರಾಗಲಿ ನನಗೂ ಸಹ ಮಗ ಇದ್ದಂಗೆ, ಅವನೇನು ಮಾಡ್ತಾನೋ ನಾನು ನೋಡ್ತೀನಿ, ನಾನು ಹೋಗಲ್ಲ, ಇಲ್ಲೇ ನಿಂತ್ಕೋತೀನಿ ಅಂತ ಅಂತಿರ್ಬೇಕಾದ್ರೆ, ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ, ಮಚ್ಚಿಗೆ ತಂದು ಕೊಚ್ಚಾಕನು, ಬಾರಪ್ಪಯ್ಯ ಹೋಗೋಣ ಅಂತ ರುದ್ರ ಎದ್ರುಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಹೆಂಗ ಬ್ಯೂಟಿಗಳ ಜೊತೆ ಕ್ಯೂಟಾಗಿ ಆಡ್ಕೊಂಡಿದ್ದೆ, ಇಲ್ಲಿಗೆ ನಮ್ಮ ಅಪ್ಪಯ್ಯ ಕರ್ಕೊಬಂದು ಸಾಯ್ಸಕ್ಕೆ ಕರ್ಕೊಬಂದಾನೆ ಅಂತ, ಅಯ್ಯೋ ದೇವ್ರೆ ಕಾಪಾಡು ಅಂತ ಕೇಳ್ಕೊತಾ ಇರ್ತಾನೆ. ಹಾಗೆ ನೋಡೋಣ ಏನು ಮಾಡ್ತಾನೆ, ನೋಡೇ ಬೇಡ ಅಂತ ಶಿವರುದ್ರಪ್ಪ ಹಾಗೆ ನಿಂತಿರ್ಬೇಕಾದ್ರೆ ಶಂಕರ ಹೊರಗಡೆ ಹೋದನು, 2 ಗುಲಾಬಿ ಹೂವನ್ನ ತಗೊಂಡು ಕೈಲಿ ಮಡಚಿ ಬರ್ತಾ ಇರ್ತಾನೆ. ಹಾಗೆ ಸಡನ್ನಾಗಿ ತೆಗೆದ ತಕ್ಷಣ ಎಲ್ಲರೂ ಎದ್ರುಕೊಂಡು ದೂರ ಹೋಗ್ತಿರ್ಬೇಕಾದ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡ್ತಾನೆ. ಅದನ್ನು ನೋಡಿ ಶಿವರುದ್ರಪ್ಪನಿಗೆ ಸಿಕ್ಕಾಬಟ್ಟೆ ನಗು ಬರ್ತಿರುತ್ತೆ. ಆಗ ಇನ್ನೊಂದು ಕಡೆ ಗೌರಿಗೂ ಹರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ, ಏನು ಮಾಡ್ತಿದ್ರ ಜೋಗಿಯವ್ರೆ ಅಂತ ಅಂದಾಗ, ನಾನೇನು ಮಾಡ್ತಾ ಇದ್ದೀನಿ, ಈ ರೀತಿ ಶಾಂತವಾಗಿರ್ಬೇಕಂತ ತಾನೇ ನೀವೆಲ್ಲ ಬಯಸಿದ್ದು, ಸೊ ನೀವು ಹೆಂಗೆ ಹೇಳಿದ್ರಿ ಅದೇ ರೀತಿ ನಾನಿದ್ದೀನಿ, ಇದೇ ತಾನೇ ನನ್ನಿಂದ ನೀವು ಅಪೇಕ್ಷೆ ಮಾಡಿದ್ದು ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಪ್ರೀತಿಯಿಂದಲೇ ಪ್ರಪಂಚನ ಗೆಲ್ಲಬೇಕು ಅಂತ ನೀವೇ ತಾನೇ ಹೇಳಿದ್ದು, ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅವರು ಯುದ್ಧ ಮಾಡ್ತಾರೆ ಅಂದರೆ ನಾವು ಯುದ್ಧ ಮಾಡೋಕ್ಕಾಗುತ್ತಾ? ಹಾಗೆ ಗಾಂಧಿ ತಾತ ಹೇಳಿಲ್ವಾ, ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ಬೇಕು ಅಂತ, ಅಕಸ್ಮಾತ್ ನಾವೇನಾದ್ರು ಹೊಡೆದ್ರೆ ಅವನು ಸಹ ಹೊಡೆದ್ಬಿಡ್ತಾನಲ್ವಾ, ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಮ್ಮಿ ಅವರೇ ಅಲ್ವಾ ಅಂತ ಅನ್ಬೇಕಾದ್ರೆ, ಇವಳಿಗೊಂದು ಸಿಕ್ಕಾಬಟ್ಟೆ ತಲೆ ಕೆಟ್ಟೋಗ್ತಾ ಇದ್ರೆ ಶಿವರುದ್ರಪ್ಪನಿಗೂ ರುದ್ರನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಶಂಕರ ಇನ್ಮೇಲೆ ಏನಿದ್ರು ಪ್ರೀತಿಯಿಂದ ಪ್ರಪಂಚ ಗೆಲ್ತಾನೆ ಹೊರತು ಯುದ್ಧ ಮಾಡಿ ಯಾವುದಕ್ಕೂ ಸಹ ಗೆಲ್ಲಕ್ಕೆ ಹೋಗಲ್ಲ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರು ನಗಾಡ್ತಿದ್ರೆ ಈ ಕಡೆ ಇವರಿಬ್ಬರಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಂಕರ, ಐ ಲವ್ ಯು ಮಿನಿಸ್ಟರ್ ಅವರೇ, ತಗೊಳ್ಳಿ ನಿಮಗೂ ಅಷ್ಟೇ ಐ ಲವ್ ಯು ಮಿನಿಸ್ಟರ್ ಮಗನೇ ಅಂತ ಅಂದಾಗ ಅವರಿಬ್ಬರಿಗೂ ಕನ್ಫ್ಯೂಸ್ ಆಗ್ತಿರ್ಬೇಕಾದ್ರೆ ಆ ಫ್ಲವರ್ನ ತಗೋತಾ ಇರ್ತಾರೆ. ತುಂಬ ಖುಷಿಯಿಂದ ಅವರಿಬ್ಬರು ನಗಾಡ್ತಿರ್ಬೇಕಾದ್ರೆ ಅಮ್ಮಿಯವರೇ ತಾಂಬೂಲ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಅವರಿಬ್ಬರೂ ತುಂಬ ಖುಷಿಯಿಂದ ಹಗ್ ಮಾಡ್ಕೊತಾ ಇರ್ತಾನೆ. ಹಾಗೆ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಶಂಕರ ಬೇಡ ಅಂದಾಗ, ಇಲ್ಲ ನಮ್ಮವ್ವ ಹೇಳಿದ್ಲು, ನನಗೆ ಯಾರೇ ಬಂದು ಸಹ ಹಸ್ಕೊಂಡು ಕಳಿಸ್ಬಾರ್ದು, ಊಟ ಉಪಚಾರ ಮಾಡೇ ಕಳಿಸ್ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅಮ್ಮಿಯವರೇ ಊಟ ಟೈಮಿಗೆ ಬಂದರೆ ಇವರಿಗೆ ಉಪಚಾರ ಎಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರೆ ಗೌರಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೋಗಿ ಅಮ್ಮಿಯವರೇ ಅಡುಗೆ ಎಲ್ಲ ತಯಾರು ಮಾಡ್ಕೊಳ್ಳಿ, ನೀವು ಬನ್ನಿ ಕುತ್ಕೊಳ್ಳಿ ಅಂತ ಒಳಗಡೆ ಕರಿತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಕಿಚನ್ ಕಡೆ ಗೌರಿ ಹೋಗ್ತಾ ಇರ್ತಾಳೆ. ಹಾಗೆ 1 ನಿಮಿಷ ಮಾತಾಡಬೇಕು ಬನ್ನಿ ಶಂಕರ ಅವರೇ ಅಂತ ಕರೆದಾಗ, ನೀವು ಕೂತ್ಕೊಂಡಿರಿ ನಾನು ಬರ್ತೀನಿ ಒಂದು 5 ನಿಮಿಷ ಅಂತ ಹೋಗ್ತಿರ್ಬೇಕಾದ್ರೆ, ಮಾತಾಡಬೇಕು ಅಂತ ಗೌರಿ ಶಂಕರನ್ ಕರ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಸ್ ಪಿ ಕೂತ್ಕೋ ಪರವಾಗಿಲ್ಲ ಅಂತ ಶಿವರುದ್ರಪ್ಪ ಕಾಲ್ ಮೇಲೆ ಕಾಲು ಹಾಕೊಂಡು ಹೇಳ್ಕೊಡ್ತಿರ್ಬೇಕಾದ್ರೆ, ಪರವಾಗಿಲ್ಲ ಸರ್ ನಾನು ನಿಂತ್ಕೊಂಡೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಜಯ್ ಬಂದ್ಬಿಟ್ಟು, ಅರೆ 1 ನಿಮಿಷ ಬನ್ನಿ ಅಂತ ಅವಳು ಸಹ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಡಿ ಸಿ ಮ್ಯಾಲಿನ ಕೆಲಸದ ಮೇಲೆ ಅಂತ ಹೋಗ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ. ಹೇಳಿ ಇನ್ಸ್ಪೆಕ್ಟರ್ ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ಮೇಡಮ್, ಅಣ್ಣನ ಬಗ್ಗೆ ಕೆಲವೊಂದು ವಿಷಯ ನಮಗೆ ಸಿಕ್ಕಿದೆ. ಅಣ್ಣನ ಕಡೆಯವರು ಹುಡುಗರು ಬಾಕ್ಸ್ನ ಇಡ್ತಾ ಇದ್ರಲ್ಲ, ಅದು ಡಮ್ಮಿ ಅಂತ ನಾವು ಅಂದ್ಕೊಂಡಿದ್ವಿ, ಅದೆಲ್ಲ ನಿಜ ಅಂತೆ. ಅಣ್ಣನ ಕಡೆ ಹುಡುಗರು ಸಹ ಇಟ್ಟಿದ್ದಾರಂತೆ ಅಂತ ಅಂದಾಗ, ಅದೆಲ್ಲ ಯಾವ ರೀತಿ ನಿಜ ಅಂತ ನೀವು ಹೇಳ್ತೀರಾ, ಅದ್ರ ಕಡೆಯಿಂದ ಏನಾದರೂ ಪ್ರೂಫ್ ಸಿಕ್ಕಿದೆ ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಹೌದು ಮ್ಯಾಮ್, ಏನು ಗೊತ್ತಾ, 1 ವಾರಕ್ಕೊಂದ್ಸಲ ಅಂತ ಅಣ್ಣನ ಕಡೆಯವ್ರು ಬರೋದು, ಆ ಬಾಕ್ಸ್ ತುಂಬ ಇರೋ ಲೆಟರ್ನೆಲ್ಲ ಸಹ ಅವರು ಓದಿ ನೋಡ್ತಾರಂತೆ. ಸೊ ನಾವು 1 ವಾರ ಡ್ಯೂಟಿಯಲ್ಲಿ ಮಾಡಿದರೆ ಖಂಡಿತ ನಮ್ಮ ಕೈಗೆ ಯಾರಾದರೂ ಸಿಗ್ತಾರಲ್ವ ಮೇಡಮ್ ಅಂತ ಅನ್ಬೇಕಾದ್ರೆ, ಸೊ ಓಕೆ, ನಿಮ್ಮ ಡ್ಯೂಟಿನ ನೀವು ಮಾಡಿ, ಏನೇ ಇದ್ರೂ ಸಹ ನನಗೆ ಅಸೆಸ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಹಾಗೆ ಫೋನ್ ಕಟ್ ಮಾಡಿದ್ಮೇಲೆ ಡಿ ಸಿ ಮಾಲಿನಿ ಬೈತಾ ಇರ್ತಾಳೆ, ಅಣ್ಣ ಅಂತೆ ಅಣ್ಣ, ಯಾರೋ ನೀನು ನಮ್ಮ ಕಣ್ಣಿಗೆ ಕಾಣ್ದಂಗೆ ಈ ರೀತಿ ಆಟ ಆಡ್ತಿದೀಯಾ, ನೀನು ಒಳ್ಳೆಯವನೇ ಆಗಿದ್ರೆ ಎದುರುಗಡೆ ಬಂದು ಹೋರಾಡ್ತಿದ್ದೆ, ಅದನ್ನು ಬಿಟ್ಟು ಹಿಂದಗಡೆ ನೀನು ಈ ರೀತಿ ಆಡ್ತಾ ಇದೆಯಲ್ಲ, ಯಾಕೆ ಹಿಂಗೆ ಮಾಡ್ತಿದೀಯಾ ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ನೀನಂತೂ ಖಂಡಿತ ಒಳ್ಳೆಯವನಲ್ಲ, ಹಾಗೆ ಆ ಶಿವರುದ್ರಪ್ಪ ಅಂತೂ ಪದವಿ ಸಿಕ್ಕಿದೆ ಅಂತ ಹೆಂಗೆ ಬೇಕಂಗೆ ಅವನು ಆ ರೀತಿ ದುರುಪಯೋಗ ಮಾಡಿಕೊಂಡ್ರೆ ನೀನು ಈ ರೀತಿ ದುರುಪಯೋಗ ಮಾಡ್ಕೋತಿದ್ಯಾ, ನೀವಿಬ್ಬರು ನನ್ನ ಕೈ ಸಿಕ್ಕಿ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಬೈಕೋತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಹರಿನ ಕರ್ಕೊಂಡು ವಿಜಿ ಹೊರಗಡೆ ಬರ್ತಾ ಇರ್ತಾಳೆ. ಆದರೆ ಬರಬೇಕಾದ್ರೆ ಈ ಕಡೆ ಗಂಗಾ ಇರೋದನ್ನ ಗಮನಿಸದೆ ತನ್ನ ಪಡೆ ತಾನು ಮಾತಾಡ್ತಾ ಇದ್ರೆ ಗಂಗಾ ಕದ್ದು ಮುಚ್ಚಿ ಕೇಳಿಸ್ಕೊತಾ ಇರ್ತಾಳೆ. ಅಲ್ಲ ರೀ ಶಂಕರವ್ರಿಗೆ ಏನಾಗಿದೆ ನನಗಂತೂ ಗೊತ್ತಿಲ್ಲ ರೀ, ಈ ರೀತಿ ಎಲ್ಲ ಆಡ್ತಾ ಇದ್ದಾರಲ್ಲ, ಇಷ್ಟೊಂಥರ ಚೇಂಜ್ ಆಗಿಬಿಟ್ಟಿದ್ದಾರೆ ಇವರು. ಶತ್ರುನ ಯಾರಿಗಾರು ಐ ಲವ್ ಯು ಅಂತ ಹೇಳಿ ನಡುಮನೇಲಿ ಕೂರಿಸಿ ಊಟ ಹಾಕ್ತಾರ, ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಒಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಹರಿ ಹೇಳ್ತಾ ಇರ್ತಾನೆ, ನನಗೆ ಕಾಂಪಿಟೇಟಿವ್ ಆಗಿರೋದು ಮಾಲಿನಿ ಮಾತ್ರ ಅಂತ ನಾನು ಅನ್ಕೊಂಡಿದ್ದೆ, ಈ ಬ್ರದರ್ ನೋಡಿದ್ರೆ ಅದಕ್ಕಿಂತ ಹೆಚ್ಚಾಗಿದ್ದಾರೆ, ನನಗಂತೂ ತಲೆ ಕೆಡ್ತಿದೆ ಅಂತ ಹೇಳ್ತಾ ಇರ್ತಾನೆ. ನನಗಂತೂ ಒಂದು ಗೊತ್ತಾಗ್ತಿಲ್ಲ, ನಿಜವಾಗ್ಲೂ ಶಂಕರ್ ಅವರು ಬದಲಾಗಿದ್ದಾರಾ ಅಥವಾ ನಾಟಕ ಮಾಡ್ತಿದ್ದಾರಾ ಅಥವಾ ಏನಾದರೂ ಒಳಸಂಚು ನಡೆಸಿದಾರೋ ಒಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ನೀನು ಟೆನ್ಷನ್ ಮಾಡ್ಕೋಬೇಡ, ಗೌರಿ ಹೇಗಿದ್ರು ಮಾತಾಡೋಕ್ಕೆ ಅಂತ ಹೋಗಿದ್ದಾಳಲ್ವಾ, ಮನಸ್ಸನ್ನ ಬದಲಾಯಿಸ್ತಾಳೆ ಬಿಡು ಅಂತ ಅಂದಾಗ, ಬಟ್ಟೆ ಬದಲಾಯಿಸೋಷ್ಟು ಈಸಿ ಅಲ್ಲ ಮನಸ್ಸನ್ನು ಬದಲಾಯಿಸೋದು, ಅದು ನಿನಗೂ ಗೊತ್ತಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸರಿ ಏನಾಗುತ್ತೆ ನೋಡಬೇಡ, ಬನ್ನಿ ಹೋಗೋಣ ಅಂತ ಒಳಗಡೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಗಂಗಾ ನಾಟಕ ಮಾಡ್ಕೊಂಡಲ್ಲೇ ಕಣ್ಣೀರು ಹಾಕೊಂಡು ನಿಂತಿರ್ತಾಳೆ. ಅವಳು ನೋಡಿ ಇವರಿಬ್ಬರು ಆಶ್ಚರ್ಯದಿಂದ ಅಲ್ಲೇ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಶಂಕರನ ಹೇಳ್ಕೊಬಂದು ಏನು ಮಾಡ್ತಾ ಇದ್ದೀರಾ, ಅವರು ನಮ್ಮ ಶತ್ರುಗಳು, ನನ್ನ ಗಂಡ ಬಂದರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ನಾನು ಹೇಳಿ ಬಿಲ್ಡಪ್ ತೊಗೋತಿದ್ರೆ ನೀವು ನೋಡಿದ್ರೆ ಏನು ಮಾಡ್ತಿದ್ರ ಶಂಕರ ಅವರೇ ಅಂತ ಗೌರಿ ಕೇಳ್ತಾ ಇರ್ತಾಳೆ. ಇನ್ನೇನು ಮಾಡಲಿ, ಶತ್ರುಗಳನ್ನ ನಾವು ಶತ್ರು ಅಂತ ನೋಡೋಕ್ಕಾಗಲ್ಲ, ಅವರು ನಮ್ಮ ಸಂಬಂಧಗಳಲ್ವಾ, ಅದಕ್ಕೆ ಹೂ ಕೊಡ್ದಲ್ಲಿ ಇನ್ನೇನು ಅವ್ರ ಕೈಗೆ ಹಾವು ಕೊಡೋಕ್ಕಾಗುತ್ತಾ ಹೇಳಿ ಅಮ್ಮಿಯವರೇ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅಲ್ಲ ಶಂಕರ ಅವರೇ ಏನು ಮಾಡ್ತಾ ಇದ್ದೀರಾ, ಸಂಬಂಧಗಳು ಈ ರೀತಿ ಇದ್ದರೆ ನಾವು ಹೆಂಗಿರೋಕ್ಕಾಗುತ್ತೆ ಜೀವನದಲ್ಲಿ, ನಿಮಗೆ ಗೊತ್ತಲ್ವಾ ಬಿರುಗಾಳಿ ಥರ ಬಂದಿದೆ, ಹಂಗಂತ ನಾವು ಅಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ, ಸಂಬಂಧಗಳು ಬಿರುಗಾಳಿ ಥರ ಆಗಲ್ಲ ತಂಗಾಳಿ ಥರ ಇರ್ತವೆ ಅಮ್ಮಿಯವರೇ. ಹಾಗೆ ಯಾರು ಏನೇ ಮಾಡಿದರೂ ಸಹ ನಾವೆಲ್ಲರೂ ಸಹ ಸಂಬಂಧಿಕರು. ರುದ್ರನ ಅಣ್ಣನೇ ಶಿವರುದ್ರ ನನ್ನ ಚಿಕ್ಕಪ್ಪನೇ ಅಂದಮೇಲೆ ನಾವು ರಕ್ತ ಸಂಬಂಧನ ಬಿಟ್ಕೊಡೋಕ್ಕಾಗಲ್ಲ. ಅವ್ರ ಮೇಲೆ ಅರಿತಿರೋದು ನಮ್ಮ ಮೇಲೆ ಅರಿತಿರೋದು ಒಂದೇ ರಕ್ತ ಅಲ್ವಾ, ಯಾವುದೇ ಕಾರಣಕ್ಕೂ ಸಹ ಸಂಬಂಧನ ಬಿಟ್ಕೊಡ್ಬಾರ್ದು ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತೀನಿ. ಹಾಗೆ ಶತ್ರುಗಳಿಂದ ಮನೆಗೆ ಬಂದರೂ ಸಹ ಆತಿಥ್ಯನ ನಾವು ಮಾಡಬೇಕು ಅಂತ ಅವು ಹೇಳ್ಕೊಟ್ಟಿಲ್ವಾ ಅಂದಮೇಲೆ ಇವ್ರು ನಮ್ಮ ಶತ್ರುಗಳಾಗಿದ್ದರೂ ಸಹ ಮನೆ ಬಾಗಿಲಿಗೆ ಬಂದರೆ ಇವರಿಗೆ ನಾವು ಉಪಕಾರ ಮಾಡಬೇಕು, ಬನ್ನಿ ನಾವು ಊಟಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಗಂಗಾ ಅಳ್ತಿರ್ಬೇಕಾದ್ರೆ ವಿಜಯ್ ಹೋಗಿ ಏನು ಕಳ್ತಿದ್ಯಾ ನೀನು, ಶಿವರುದ್ರಪ್ಪನ ಜೊತೆ ಬಂದೆ ಹಬ್ಬ ಒಳಗಡೆ ಅಂತ ಅಂದಾಗ, ನಾನು ಬರಲ್ಲ, ತುಂಬ ನೋವಲ್ಲಿದ್ದೀನಿ ಅಕ್ಕ, ನಿಮಗೆಲ್ಲ ತುಂಬ ನೋವು ಕೊಟ್ಟಿದ್ದೀನಿ, ಸೊ ಇವಾಗ ನನಗೆ ಅದನ್ನು ಮರೆಯೋಕ್ಕೂ ಆಗ್ತಿಲ್ಲ, ನಿಮ್ಮನ್ನು ಬಿಟ್ಟು ಇರೋಕ್ಕೂ ಆಗ್ತಿಲ್ಲ, ಅದಕ್ಕೆ ನೀವೆಲ್ಲ ಮಾತಾಡೋದನ್ನು ನಿಮ್ಮನ್ನು ನೋಡ್ಕೊಂಡು ಹೋಗಬೇಕು ಅಂತ ದೂರ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅಂದಾಗ, ಪರವಾಗಿಲ್ಲ ಬಾಬಾ ಒಳಗಡೆ ಅಂತ ಕರಿತಾ ಇರ್ತಾಳೆ. ಈ ಕಡೆ ಅವರಿನೂ ಸಹ ಬನ್ನಿ ಮನೆ ಬಾಕ್ಲವರೆಗೂ ಬಂದಿದ್ದೀರಾ ಹಾಗೆ ಹೋಗ್ಬೇಡಿ ಅಂತ ಅಂದಾಗ, ಇಲ್ಲ ಸರ್ ನನಗೆ ಬರೋಕ್ಕೆ ಮುಖ ಇಲ್ಲ ಅಂತ ಅನ್ಬೇಕಾದ್ರೆ ನಿನ್ನಿಷ್ಟ ಅಂತ ಇಬ್ಬರು ಒಳಗಡೆ ಹೋಗ್ತಾ ಇದ್ರೆ ಗಂಗಾ ನಾಟಕ ಮಾಡ್ತಾ ಇರ್ತಾಳೆ. ಇವಾಗ ಹೋಗಿ ವಿಜಿ ನಡೆದಿರೋ ಘಟನೆಯಲ್ಲೂ ಸಹ ಈ ಕಡೆ ಗೌರಿ ಹತ್ರ ಹೇಳ್ತಾಳೆ. ಗೌರಿ ಕರಿಗೆ ಓಡೋಡಿ ಬಂದು ನನ್ನನ್ನು ಮನೆ ಒಳಗಡೆ ಕರ್ಕೋತಾಳೆ. ಆಗ ಇದೆ ಆಟ ಶುರು ಅಂತ ಒಬ್ಬೊಬ್ಬಳೇ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಾಯ್ತುತ್ತು ಮಾಡಿ ತಿನ್ಸೋಕ್ಕೆ ಅಂತ ಶಂಕರ ಊಟ ಬಂದುಬಿಟ್ಟು, ನೀವಿಬ್ಬರು ದಣಿದಿದ್ದೀರಾ, ಜೊತೆಗೆ ಬೇರೆ ನೀವು ಇವಾಗ MLA ಅದು ಇದು ಡೀಲ್ ಅಂತ ಎಲ್ಲ ಇರುತ್ತೆ, ಸೊ ನಾನೇ ಕಾಯ್ತುತ್ತು ಕೊಟ್ಟು ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ತಗೊಳ್ಳೋ ರುದ್ರ ಅಂತ ಹಿಂಸೆ ಮಾಡಿ ತಿನ್ನಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವರುದ್ರಪ್ಪನಿಗೆ ತಗೊಳಪ್ಪ ಅಂತ ಅಂದಾಗ, ನನಗೆ ಬೇಡ ಊಟ ಅಂತ ಅನ್ಬೇಕಾದ್ರೆ ಇದರಲ್ಲಿ ಏನಾದರೂ ವಿಷ ಹಾಕಿದ್ದೀನಿ ಅಂತ ನಿಮಗೆ ಭಯ ಆಗ್ತಿದೆಯಾ, ಆ ರೀತಿ ಅನುಮಾನ ಬೇಡ ಅಂದ್ಬಿಟ್ಟು ಶಂಕರನು ಸಹ ತಿಂತಾನೆ. ತಿಂದಾದ್ಮೇಲೆ ಆ ಥರ ಏನಿಲ್ಲಪ್ಪ ಸುಮ್ಮನೆ ಹಾಗೆ ನೋಡಿದೆ, ಹೌದು ನಾನು ನೆನ್ರಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಅವ್ವ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಬರೋದೇ ಶಿವರಾತ್ರಿಗೆ ಅಂತ ಅಂದಾಗ, ಓ ಹೌದಾ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಬಿಡು ಜಾತ್ರೆಲಿ ನೋಡ್ತೀನಿ ಅವಳನ್ನ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತೀನಿ. ಹಾಗೆ ಅಷ್ಟೊತ್ತಿಗೆ ರುದ್ರನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಇದೇನಿಲ್ಲ ಇದು ನೆಟ್ವರ್ಕ್ ಪ್ರಾಬ್ಲಮ್ಮು, ಅದೇನೋ ಡೌನ್ಲೋಡೇ ಆಗ್ತಿಲ್ಲ ಅಂತ ಅಂದಾಗ, ತಲೆ ಯಾಕೆ ಕೆಡಿಸ್ಕೋತೀಯ, ವೈಫೈ ಕನೆಕ್ಟ್ ಮಾಡ್ಕೊ, ನನ್ನ ಅಮ್ಮಿಯವರು ವೈಫೈ ಹಾಕ್ಸಿದ್ದಾರೆ ಅಂತ ಅಂದಾಗ, ಓ ಅಪ್ಪಯ್ಯ ವೈಫೈ ಹಾಕ್ಸಿದ್ದಾರೆ ಅಂತ ಅಂದ್ಬಿಟ್ಟು ಕನೆಕ್ಟ್ ಮಾಡ್ಕೋತೀನಿ ಹೇಳಲ್ಲ ಅಂತ ಅಂದಾಗ, ಕಸ್ತೂರಿ ನಿವಾಸ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಕಣ್ಲ ಅಂತಾನೆ, ಹಾಗೆ ಪಾಸ್ವರ್ಡ್ ಹೇಳು ಅಂತ ಅನ್ಬೇಕಾದ್ರೆ ರುದ್ರ ಶಿವರುದ್ರಪ್ಪ ಗೌರಿ ಶಂಕರ ಭುವಿ ವಿಜಯಾಂಬಿಕೆ ಅಂತ ಅಂದಾಗ ಇಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಏನಿಲ್ಲ ನನ್ನ ಹೆಸರು ಇಟ್ಕೊಂಡಿದ್ಯಾ ಅಂತ ಅಂದಾಗ, ನೀವು ನಮ್ಮಗಳ ಮಧ್ಯೆ ದೂರ ಇದ್ದರೂ ಸಹ ನಿಮ್ಮ ಹೆಸರಾರು ಜೊತೆ ಇರಲಿ ಅಂತ ಈ ರೀತಿ ಇಟ್ಕೊಂಡಿದ್ದೀನಿ ಅಪ್ಪಯ್ಯ ಅಂತ ಅಂದಾಗ ಅವರಿಬ್ರಿಗೂ ತುಂಬ ಫೀಲ್ ಆಗ್ತಾ ಇರುತ್ತೆ. ನಮಗೂ ನಿಮ್ಮ ಜೊತೆ ಇರಬೇಕನ್ನೋ ಆಸೆ, ಆದರೆ ಏನು ಮಾಡಲಿ ಶಂಕರ, ಏನೇನೋ ಕೆಲಸ ಹಂಗಾಗಿ ದೂರ ಇದ್ದೀನಿ, ಆದರೂ ಸಹ ನೀನು ತುಂಬ ಬದಲಾಗಿರೋದು ನೋಡಿ ತುಂಬ ಖುಷಿ ಆಯಿತು ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಹಾಗೆ ಅಪ್ಪಯ್ಯ ನೀನೊಂಚೂರು ಊಟ ಮಾಡು ಅಂತ ಅಂದಾಗ, ಬೇಡ ಕಣ್ಲ ನೀನು ತೋರಿಸೋ ಪ್ರೀತಿಗೆ ನಾನು ಕರ್ಗೋಗ್ಬಿಟ್ಟೆ, ನನಗೆ ಊಟ ಬೇಡ ಅಂತ ಅಂದಾಗ, ಸರಿ ಆಯಿತು ಕೈ ಬರ್ತೀನಿ ಅಂತ ಹೋಗ್ತಾ ಇದ್ರೆ ವಿಜಿ ಬಂದು ಹೊರಗಡೆ ಗಂಗಾ ನಿಂತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಈ ಪಾಪಿಗಳೇ ಒಳಗಡೆ ಬಂದವೆ ಅಂತ ಅಂದಮೇಲೆ ಅವಳನ್ನು ಕರಿಬೇಕಿತ್ತು ಅಂತ ಅಂದಾಗ, ಅಯ್ಯೋ ಪಶ್ಚಾತ್ತಾಪ ಗಿಲ್ಟು ಅಂತ ಏನೇನೋ ಹೇಳಿದ್ಲು ಅಂತ ಅಂದಾಗ, ನಾನು ನೋಡ್ಕೊ ಬರ್ತೀನಿ ಅಂತ ಗಂಗನ ನೋಡೋಕೆ ಅಂತ ಹೊರಗಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಗಂಗಾ ಇದೇನಿದೆ ಇವಳೇನು ಬರಲೇ ಇಲ್ವಲ್ಲ, ಇಷ್ಟೊತ್ತಕ ವೆಯ್ಟ್ ಮಾಡ್ತಿದ್ದಾನಲ್ಲ ಅಚ್ಚೆ ಅಂತ ಅನ್ನೋ ಅಷ್ಟೊತ್ತಿಗೆ ಬಂದೇ ಬಿಡ್ತಾಳೆ. ಏನು ಗಂಗಾ ಇಲ್ಲೇ ನಿಂತ್ಬಿಟ್ಟೆ, ಆ ರುದ್ರ ಶಿವರುದ್ರಪ್ಪ ಬೇಡ ಅಂದರೂ ಒಳಗಡೆ ಬಂದರು, ನನ್ನ ಜೋಗಿಯವ್ರು ನೋಡಿದರೆ ಅತಿಥಿ ಸರ್ಕಾರ ಮಾಡ್ತಿದ್ದಾರೆ, ನೀನು ಯಾಕೆ ಇಲ್ಲೇ ನಿಂತಿದ್ದೀಯಾ, ಅದರಲ್ಲೂ ಅಕ್ಕ ವಿಜಿ ಬಂದು ಹಾಗೆ ಅವರು ಬಂದು ಕರೆದ್ರು ಬಂದಿಲ್ವಲ್ಲ ಯಾಕೆ, ನಾನು ಬಂದು ನೀನು ಒಳ್ಳೊಳ್ಳಾಗಿದ್ದಾಳೆ ಅಂತ ನಂಬಿ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಅಲ್ವಾ ಅಂತ ಅಂದಾಗ, ಹಂಗೆ ಅನ್ಕೋ, ಇಲ್ಲಿ ಇಷ್ಟವರೆಗೂ ವೆಯ್ಟ್ ಮಾಡಿ ಕಣ್ಣೀರು ಸೂಸ್ಕೊಂಡು ನೀನು ಕರಲಿ ಅಂತ ಕಾಯ್ತಾ ಕೂತಿದ್ದೀನಿ ಅಂತ ನೀನು ಆ ರೀತಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ನಾನೇ ಏನಾದರೂ ಪ್ಲಾನ್ ಮಾಡ್ಕೊಬಂದು ರುದ್ರ ಶಿವರುದ್ರಪ್ಪನ ಒಳಗಡೆ ಕಳಿಸಿ ಇಲ್ಲಿ ನಿಂತಿದ್ದೀನಿ ಅಂತೆಲ್ಲ ಆದರೂ ಅನ್ಕೋ, ಹೇಗೆ ಬೇಕಾದರೂ ಅನ್ಕೋ, ನಿನ್ನ ಜೊತೆ ನಾನು ವಾದ ಮಾಡಿ ಸಿಂಪತಿ ಗೀಡ್ಸ್ಕೊಳ್ಳೋ ಶಕ್ತಿ ನನಗಿಲ್ಲ,
ನಾನು ಕುಗ್ಗೋಗ್ಬಿಟ್ಟಿದ್ದೀನಿ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಅತ್ತೆಮ್ಮ ಇದ್ದಾಗ ನಾನು ಎರಡ ಎಷ್ಟೊಂದು ಥರ ಪಾಪಗಳನ್ನು ಮಾಡಿದ್ದೀನಿ, ಅದಕ್ಕೆ ನನಗೆ ಪಶ್ಚಾತ್ತಾಪ ಎಷ್ಟಾದರೂ ಸಹ ಸಾಕಾಗ್ತದೆ. ಈಗ ಮನಸ್ಸನ್ನ ಬದಲಾಯಿಸ್ಕೋಬೇಕಂತ ಅಂದ್ಕೊಂಡ್ರೂ ಸಹ ಮನಸ್ಥಿತಿ ಆಗ್ತಾ ಇಲ್ಲ, ಆ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನೇನು ಹೊಸ ಅನ್ಯಾಯ ಮಾಡಿದ್ದೇನೆ ನಿನಗೆ, ನಾನೆಷ್ಟು ಕೋಪ ತಾಪದಿಂದ ನಡ್ಕೋತಿದ್ದೆ ಅದನ್ನೇ ತಾನೇ ನೀನು ಮಾಡ್ತಾ ಇರೋದು, ಬಿತ್ತನೆ ಮಾಡಿದರೆ ತಾನೇ ಅದೇ ತಾನೇ ಬೆಳೆ ಬರೆಯೋದು, ಅದೇ ರೀತಿ ನೀನು ನನಗೆ ಮಾಡ್ತಿದ್ದೀಯಾ ಬಿಡು ಅಂತ ಅಂದರೆ ಇದೇನಿದೆ ಇವಳು ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ತುಂಬ ಆಶ್ಚರ್ಯದಿಂದ ಗೌರಿ ನೋಡ್ತಾ ಇರ್ತಾಳೆ. ಹಾಗೆ ಸರಿ ನನ್ನಂತೊಳಲ್ಲಿ ಇರಬಾರ್ದು, ಇದ್ರೆ ನಿಮ್ಮ ಮನೆಗೆ ಅಪಪವಿತ್ರ ಆಗುತ್ತೆ, ಸರಿ ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನಿಂತ್ಕೋ ಗಂಗಾ ಅಂತ ಹೇಳಿದ್ರು ಸಹ ತಾನು ಪಡಿ ತಾನು ಹೋಗ್ತಾ ಇರ್ತಾಳೆ. ಅಲ್ಲ ಇವಳು ಸಿಂಪದಿ ಗೀಟಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಿದ್ದಾಳು ಅಥವಾ ನಿಜವಾಗ್ಲೂ ಬದಲಾಗಿದ್ದಾಳು ಅಂತ ಯೋಚನೆ ಮಾಡ್ಕೊಂಡು ಗೌರಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.